ಸಮಾಜದ ಎಲ್ಲ ಗಣ್ಯಮಾನ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾದಗೂಡು ಹಾಗೂ ಕಂಪ್ನಾರೆಡ್ಡಿ ಗ್ರಾಮದ ಗುರು ಹಿರಿಯರ ತಾಯಂದಿರ ಸಹೋದರ ಸ್ನೇಹಿತರು, ಯುವಕ ಮಿತ್ರರು, ಇವತ್ತು ವಿಶೇಷವಾಗಿ 28ನೇ ತಾರೀಕಿನ ದಿವಸ ವಿದ್ಯುತ್ ಸಹಕಾರಿ ಸಂಸ್ಥೆ ಚುನಾವಣೆ ಜರುಗ್ತಾ ಇದೆ. ಆ ಚುನಾವಣೆಯಲ್ಲಿ ಇವತ್ತು ದಿವಸ ನಾವು 15 ಜನರ ಒಂದು ಸ್ವಾಭಿಮಾನಿ ಪ್ಯಾನೆಲ್ ಅನ್ನು ಮಾಡೋದ್ರ ಮುಖಾಂತರ AB ಪಾಟೀಲರು ಮತ್ತು ನಾವು ಇಬ್ರು ಕೂಡಿ ಈ ಹೊರಗಿನ ತಾಲೂಕಿನವರು ನಮ್ಮ ತಾಲೂಕಿನಲ್ಲಿ ಬರಬಾರದು. ನಮ್ಮ ದಿವಂಗತ ಅಪ್ಪನಗೌಡ ಪಾಟೀಲರು ನಮ್ಮ ತಾಲೂಕಿನವರು, ದಿವಂಗತ ಅಪ್ಪನಗೌಡ ಪಾಟೀಲರು, ದಿವಂಗತ ಬಸಗೌಡ ಪಾಟೀಲರು, ದಿವಂಗತ ವಿಶ್ವನಾಥ್ ಕತ್ತಿಯವರು, ದಿವಂಗತ SI ಪಾಟೀಲರು, ದಿವಂಗತ MP ಪಾಟೀಲರು, ದಿವಂಗತ ಉಮೇಶಣ್ಣ ಕತ್ತಿಯವರು ಎಲ್ಲರೂ ಕೂಡಿ ನಮ್ಮ ಸಂಘ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಆ ಸಂಘ ಸಂಸ್ಥೆಗಳಲ್ಲಿ ಹೊರಗಿನವರು ಇರಬಾರ್ದು, ಬರಬಾರದು ಅನ್ನೋಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಸ್ವಾಭಿಮಾನಿ ಪ್ಯಾನೆಲ್ ಅಂತ ನಿರ್ಮಾಣ ಮಾಡೋದ್ರ ಮುಖಾಂತರ ಅದರ ಒಂದು ಪ್ರಚಾರಾರ್ಥವಾಗಿ ಇವತ್ತು ದಿವಸ ನಾನು ಬಂದಿದ್ದು. ನಮ್ಮ ಪ್ಯಾನೆಲ್ 15 ಜನ ಇವತ್ತು ದಿವಸ ಆ ಕಣದಲ್ಲಿದ್ದು, ಈ ಒಂದು ಊರಲ್ಲಿ 460 ಮತಗಳು ಇವತ್ತು ದಿವಸ 460 ಮತ ಇವತ್ತು ದಿವಸ ಈ ಊರಲ್ಲಿ ಇದಾವೆ. ಆ ಬರುವಂತ ನಿರ್ಮಾಣದಲ್ಲಿ ಈ ಮತಗಳ ಪೈಕಿ ಸರಸರ 430ರಿಂದ 450 ಮತ ನಮ್ಮ ಸ್ವಾಭಿಮಾನಿ ಪ್ಯಾನೆಲ್ಗೆ ತಾವು ಕೊಟ್ಟು ನಮ್ಮನ್ನು ಆಶೀರ್ವಾದ. ಈ ಚುನಾವಣೆ ಬಹಳ ಮಹತ್ವದ್ದು. ಈ ಚುನಾವಣೆಯನ್ನ ಇಡೀ ರಾಜ್ಯ ನೋಡ್ತಾ ಇದೆ, ಇಡೀ ಕರ್ನಾಟಕ ರಾಜ್ಯ ಈ ಚುನಾವಣೆ ನೋಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ನೋಡ್ತಾ ಇದೆ, ಬೆಳಗಾವಿ ಜಿಲ್ಲೆ ನೋಡ್ತಾ ಇದೆ, ಹುಕ್ಕೇರಿ ತಾಲೂಕು ನೋಡ್ತಾ ಇದೆ, ಹುಕ್ಕೇರಿ ಮತಕ್ಷೇತ್ರ ನೋಡ್ತಾ ಇದೆ, ಯಾದಗೂಡು ಊರು ನೋಡ್ತಾ ಇದೆ. ಯಾದಗೂಡು ಊರಾಗಿನ ಪ್ರತಿಯೊಬ್ಬರು ಮನೆಯವರು ನೋಡಾಕತ್ತಾರ. ಈ ಉಮೇಶಣ್ಣ ಮತ್ತು AB ಪಾಟೀಲ್ ಹಚ್ಚಿದಂತ ಗಿಡವನ್ನ ಅವರಿಬ್ಬರು ಹಚ್ಚಿದಾರ. ರಮೇಶ್ ಕತ್ತಿ ಮತ್ತು AB ಪಾಟೀಲ್ ಆ ಗಿಡ ಕಿತ್ತೋಗಿ ಸಲುವಾಗಿ ನೀವು ಆಶೀರ್ವಾದ ಮಾಡ್ರಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹಾಯ ಸಹಕಾರ ಮಾಡಬೇಕು ಮಾತನ್ನು ಹೇಳಿ, ಇನ್ನು ಕೊನೆಯ ಆಯುಧ ಅವ್ರ ಕಡೆ ಏನು ರೊಕ್ಕ ಕೊಟ್ಟು ನಿಮ್ಗೆ ಕೊಂಡು ತಗೋಬಹುದು, ರೊಕ್ಕ ಕೊಟ್ಟು ನಮ್ಮ ತಗೋಬಹುದು, ನಿಮ್ಮ ತಗೋಬಹುದು. ಆದ್ರೆ 1,000 ಕೊಟ್ಟು ನಿಮ್ಮ ಹೊಡ್ ತಗೊಂಡ್ರೆ ನಾಳೆ 6 ತಿಂಗಳದಾಗ 50 ಲಕ್ಷ ರೂಪಾಯಿ ನಿಮ್ಮ ಆಸ್ತಿ ಬರ್ಸ್ಕೊಳ್ಳಕ್ಕೆ ಬರ್ತಾರೆ. 2 ಲಕ್ಷ ರೂಪಾಯಿ ನಿಮ್ಮ ಆಸ್ತಿ ನಿಮ್ಗೆ 2,000 ರೂಪಾಯಿ ಕೊಟ್ಟು ನಿಮ್ಗೆ ಹೊಡ್ ಕೊಂಡು ತಗೊಂಡ್ರೆ 1 ಕೋಟಿ ರೂಪಾಯಿ ಆಸ್ತಿ ನಿಮ್ಮದು ಹೊರ ಮನೆ ಬರ್ಸ್ಕೊಳಕ್ ಮುಂದೆ ಹಿಂದೆ ಹೆಸ್ಕೊಳ್ಳೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ದಯಮಾಡಿ ರೊಕ್ಕ ಕೊಟ್ಟರು ಅದು ಪಾಪದ ರೊಕ್ಕ, ಬೆಂಕಿ ರೊಕ್ಕ. ಆ ಬೆಂಕಿ ರೊಕ್ಕ ಯಾರೋ ಮುಟ್ಟದನ ನಮಗ್ ಬೇಕಾದ ನೋಡಪ್ಪ 8-9 ಕೋಟಿ ಮನ್ನಾ ಮಾಡ್ಸಾನು, 7-8 ಕೋಟಿ ಮನ್ನಾ ಮಾಡ್ಸಾನು, ಮತ್ತೆ 9 ಕೋಟಿ ಹೊಸ ಪತ್ತು ಕೊಟ್ಟನು. ಬೇಕಾದ ರೊಕ್ಕ ಬೇಕನ್ನ ಹೋಗಿ ಬಗೆಹರಿ ಕೇಳ್ತೀವಿ, ಖರೆ ನಿಮ್ಮ ರೊಕ್ಕ ನಾವು ಒಂದು ಕೈಗೆ ಮುಟ್ಟುದಿಲ್ಲ ಅನ್ನೋ ಪ್ರತಿಜ್ಞೆ ನೀವೆಲ್ಲ ಮಾಡಿ ಅನ್ನೋದು ಮಾತನ್ನು ಬೇಕಾ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ಒಮ್ಮೆ ರೊಕ್ಕ ನಿಮ್ಗೆ ಹಚ್ಚಿರಂದ್ರೆ ಅದನ್ನ ನಾಳೆ ಬದಲಿಗೆ ಮಾಡೋರ ಕುರುಬ ಸಮಾಜದವ್ರ ಹುಡುಕಾಡವ್. ನಿಮಗೆ ನೀವೊಂದಿಟ್ಟು ಇಟ್ಕೋ, ಇವು 100 ಓಟ್ ಕೊಡು, ಲಿಂಗಾಯತ ಸಮಾಜದವ್ರನ್ನ ಎಸೋದು, ಅವ್ರಿಗೆ ಒಬ್ಬ ಲೀಡರ್ಗೆ ಇಟ್ಟು ಕೊಡು, ಇನ್ನೂ 100 ಓಟ್ ಹಾಕ್ಸು, ಅವ್ರಿಗೆ ಕಡಿಮೆ ಕೊಡ್ತಾರೆ. ಅಂದ್ರೆ ನಾಳೆ ಹೋಟ್ ಬಿಲ್ ಅಂದ್ರೆ ನಿಮ್ಮ ಮನೆಗೆ ಬಂದ್ಕೊಂಡಾವ್. ನಾವು ಕೊಟ್ಟದ ರೊಕ್ಕ ಮತ್ತು ಹೋಟ್ ಕೊಟ್ಟದ ರೊಕ್ಕ ಎರಡು ಡಬಲ್ ಕೊಡೋ ನಾವು. ಯಾಕಂದ್ರೆ ಒಂದು ಋಣ ಬಿತ್ತವ್ರಿಗೆ. ಅದಕ್ಕೆ ದಯಮಾಡಿ ಆ ರೊಕ್ಕನ್ನ ಮುಟ್ಟುವಂತ ವಿಚಾರದಲ್ಲಿ ಯಾರು ಮುಖಂಡರು ಹೋಗ್ಬಾರ್ದು. ಮೊದಲು ಮುಖಂಡರು ಒಳಗೆ ಬೆಳೆಸುವ ಪ್ರಯತ್ನ ಮಾಡ್ತಾರ. ಮುಖಂಡರು ಒಳಗೆ ಬೆಳೆಸ್ಕೊಂಡು ಹಿಂದಾಗಡೆ ಬೇರೆ ಹೋಟೆಲ್ಗಳನ್ನ ಒಳಗೆ ಬೆಳೆಸುವ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಮೊದಲು ಹಿರಿಯರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಅದರ ನಂತರ ಪ್ರತಿಯೊಬ್ಬ ಮತದಾರರು ಸಹಿತ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು ಅನ್ನೋಂಥ ಮಾತನ್ನು ಹೇಳಿ, ವಿಶೇಷವಾಗಿ ತಮ್ಮ ಸಂಬಂಧಿಕರು ಯಾರಾದರೂ ಇದ್ರೂ ಅವ್ರಿಗೂ ಸಹಿತ ತಾವು ಫೋನ್ ಮಾಡಿ ಹೇಳೋದ್ರ ಮುಖಾಂತರ ಅಥವಾ ಹೋಗಿ ಬರೋದ್ರ ಮುಖಾಂತರ ಒಟ್ಟಾರೆ ಎಲ್ಲಾ ಮತಗಳು ಇವತ್ತು ದಿವಸ ನಮ್ಮ ವಿದ್ಯುತ್ ಸಹಕಾರಿ ಸಂಸ್ಥೆಯ ಸ್ವಾಭಿಮಾನಿ ಪ್ಯಾನೆಲ್ಗೆ ತಮ್ಮ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ಕೊಡಬೇಕಂತ ಮತ್ತೊಮ್ಮೆ ತಮ್ಮೆಲ್ಲರ ಕೈ ಮುಗಿದು ವಿನಂತಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಾಗ ತಾವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಕೂಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟದ್ದಕ್ಕಾಗಿ ಇದೇ ರೀತಿಯಾಗಿ ಸರ 460ರಲ್ಲಿ 425ಕ್ಕಿಂತ ಹೆಚ್ಚು ಮತ ನಮ್ಮ ಸ್ವಾಭಿಮಾನಿ ಪ್ಯಾನೆಲ್ಗೆ ಕೊಟ್ಟು ಆಶೀರ್ವಾದ ಮಾಡಬೇಕು. ಇವತ್ತು AB ಪಾಟೀಲ್ ಜೊತೆ ಬರಬೇಕಾಗಿತ್ತು, ಆದ್ರೆ ಮೈಯಲ್ಲಿ ಸ್ವಲ್ಪ ಜ್ವರ ಬಂದ ಕಾರಣ ಇವತ್ತು ಬ್ಯಾಡ್ರಿ, ಇವತ್ತ ನಾಳೆ ಅದು ನೀವು ರೆಸ್ಟ್ ಮಾಡಿ ನಾವು ಹೋಗಿ ಬರ್ತಾನೆ ಮಾತಾ ಹೇಳಿದ್ರೆ ಮುಂದಿನ ದಿನಮಾನದಲ್ಲಿ ಅನುಕೂಲ ಆದ್ರೆ AB ಪಾಟೀಲ್ ಮತ್ತೊಮ್ಮೆ ನಾವು ಕರ್ಕೊಂಡು ಊರಿಗೆ ಭೇಟಿ ಕೊಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಒಂದ್ ವೇಳೆ ಅನುಕೂಲ ಆಗದೆ ಹೋದ್ರೆ ಆ 15 ಜನ ಆಯ್ಕೆ ಆದ ಕೂಡಲೇ AB ಪಾಟೀಲ್ ಕರ್ಕೊಂಡು ಬಂದು ವಿಜಯೋತ್ಸವ ಸಹಿತ ನಾವು ಆಚರಿಸ್ತೀವಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನನ್ನ ಜನ, ನನ್ನ ಧ್ವನಿ, ನನ್ನ ಪ್ರೀತಿ, ನನ್ನ ಶಕ್ತಿ, ನನ್ನ ಭಕ್ತಿ ನೀವೆಲ್ಲ ಈ ಒಂದು ಚುನಾವಣೆಯನ್ನ
ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಎಚ್ಚರಿಕೆಯಿಂದ ಮತದಾನ ಮಾಡಬೇಕಾಗ್ತದೆ. ಒಂದು ಸ್ವಲ್ಪ ಹೆಜ್ಜೆ ತಪ್ಪಿರ, ನಾವೇನು ಹಿರಿಯರು ತಪ್ಪಿರ ಹೆಜ್ಜೆ ತಪ್ಪಿರ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳ ಅವರು ಭೋಗಿಸ್ಬೇಕಾಗ್ತದೆ, ಕೆಟ್ಟ ದಿನಗಳನ್ನು ಭೋಗಿಸ್ಬೇಕಾಗ್ತದೆ. ಅದಕ್ಕೆಲ್ಲರಿಗೂ ವಿನಂತಿ ಮಾಡಕತ್ತನು, ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹೆಜ್ಜೆಯನ್ನು ತಪ್ಪದನ ನಮ್ಮ 15 ಜನರಿಗೆ ಸ್ವಾಭಿಮಾನ ಪಡೆದ 15 ಜನರಿಗೆ ತಾವು ಮತದಾನ ಮಾಡಬೇಕು ಅಂತ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.